ಸ್ಟಾರ್ಟ್. ಸೈಡ್ ಬಟ್ ನಾನು ಐದಿನ ಅಂದ್ರೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ರಿ, ನಾನು ಇಲ್ಲ ಅದಕ್ಕೆ ಅನ್ಸಬ್ಸ್ಕ್ರೈಬ್ ಮಾಡ್ಬಿಡ್ರಿ. ಮತ್ತೆ ಸೊ ಯಾರೋ ಬಂದಿದ್ದಂಗೆ ಇದಾರೆ, ನೋಡ್ಬೇಕು ಯಾರು. ಯಾ ಬ್ರೋ ಕಂಪಲ್ಸರಿ ಶೋರ್. ಅಲ್ಲ ಮತ್ತೆ ಬಿಗ್ ಬಾಸ್ ಕರ್ಕೊಂಡ್ಬಿಟ್ರೆ ನಾನು ನಮಸ್ಕಾರ ಚಿಕ್ಕೂಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಫ್ರೆಂಡ್. ಇವತ್ತು ಏನಪ್ಪ ಅಂತಂದರೆ ಸಂಕಲ್ ಹಿಲ್ ಅಂತಿದೆ, ಬಳ್ಳಾರಿಯಲ್ಲಿ ಅಲ್ಲಿ ಹೋಗ್ತಿದ್ದೀವಿ. ಯಾರ್ಯಾರು ಹೋಗ್ತಿದ್ದೀವಿ ಅಂದರೆ ನಾನು, ನಮ್ಮ ಫ್ರೆಂಡ್ ಶಶಿ, ಶಿವು, ಈಶ್ವರ್. ಸೊ ಆಲ್ರೆಡಿ ಟೈಮ್ ಆಗಿದೆ, ಹೀಗೆ ಜಲ್ದಿ ಇದ್ದು ಬೇಗ ರೆಡಿ ಆಗಿದ್ದೀನಿ. ಸೊ ಲಿಟ್ರಲಿ ಫುಲ್ ನಿದ್ದೆ ಬರ್ತಿದೆ ನನಗೆ, ಇನ್ನೂ ಹೋಗೋಕ್ಕೆ ಇಷ್ಟ ಇಲ್ಲ. ಯಾಕಂದರೆ ಲೈಕ್ ಫುಲ್ ಚಳಿ ಇದೆ ಗೈಸ್. ಸೊ ನೋಡಬೇಕು ಯಾವ ಥರ ಇರುತ್ತೆ, ಹೋಗೋಕ್ಕೂ ಆಗ್ತಿಲ್ಲ ನನಗೆ, ನಿದ್ದೆ ಅಷ್ಟು ಬರ್ತಾಯಿದೆ. ಸೊ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ, ಅಲ್ಲಿ ಯಾವ ಥರ ಇರುತ್ತೆ ಪ್ಲೇಸ್ ಎಲ್ಲ ತೋರಿಸ್ತೀನಿ. ಓಕೆ ಗೈಸ್, ನಾನು ಕಣ್ಣು ನೋಡಿ ಎಷ್ಟು ರೆಡ್ ಆಗಿದೆ ಅಂದರೆ ಲೈಕ್ ಲಿಟ್ರಲಿ ನಿದ್ದೆ ಮಾಡ್ತಿದ್ದೀನ ಇಲ್ಲ ಅನ್ನೋ ಥರ ಇದೆ. ಟು ಬಿ ಫ್ರ್ಯಾಂಕ್ ನಿದ್ದೆನೂ ಮಾಡಲ್ಲ ನಾನು, ತುಂಬ ಕಡಿಮೆ. 5 hours 5.5 hours ಮೇ ಬಿ ಮ್ಯಾಕ್ಸ್ ಮಲ್ಗೋದು ನಾನು ಡೈಲಿ. ಅಂದರೆ ಲೈಕ್ ಮಲ್ಕೊಳ್ಳೋದು ಲೇಟು, ಎದ್ದೇಳೋದು ಚೂರು ಜಲ್ದಿನೇ ಎದ್ದೇಳ್ತೀನಿ. ಸೊ ಈ ಥರ ಸೇಮ್ ಕಳ್ಳ ನೋಡ ಅವನು ಯಾವ ಥರ ಅಂದರೆ, ನಿಮ್ಗೆ ಯಾರಾದರೂ ಕಿಡ್ನಾಪ್ ಮಾಡೋದು, ರಾಬರಿ ಮಾಡೋದು ಏನಾದಿದ್ರೆ ಅವನಿಗೆ ಕಾಂಟ್ಯಾಕ್ಟ್ ಮಾಡಿ ಅವನೆಲ್ಲ ಮಾಡಿ ಕೊಡ್ತಾನೆ, ಈಸಿಯಾಗಿ ಮಾಡಿ ಕೊಡ್ತಾನೆ. ಅವನ ಲುಕ್ಕಲ್ಲೇ ಗೊತ್ತಾಗುತ್ತೆ ನಿಮ್ಮದು ಅವನೆಂತವನು ಅಂತ. ನಾನು ಬರೋಷ್ಟೊಳಗೆ ನಮ್ಮ ಬಾಯ್ಸು ಕಾರ್ ಕವರೆಲ್ಲ ತೆಗೆದ್ಬಿಟ್ಟು ನಿಂತಿದ್ದಾರೆ, ಅಷ್ಟೇ ಡೆಡಿಕೇಶನ್ ನಾನು ಅಂದರೆ. ಬಸ್ ಹೋಗ್ತಿದ್ದೀವಿ ಇವಾಗ. ಹಿಂದೆ ಇದನ್ನು ನೋಡು, ಅಪ್ಪಿತಪ್ಪಿ ಲಾರಿ ಮಲ್ಲೇಶ್ವರ್ ಮಗ ಆಗೇನ ಅಂಬಾನಿ ಮಗ ಆಗಬೇಕಾಗಿತ್ತು. ಪಾಪ ನಮ್ಮ ಫ್ರೆಂಡ್ಸ್ ಕಾರು ಎಲ್ಲ ಇದು ಮಾಡ್ತಿದ್ರೆ, ಅಲ್ಲಿ ತೆಗೆದು ಹಿಂದೆ ಇಡ್ತಿದ್ರೆ. ಇವ್ರು ಮಾತ್ರ, ಇವ್ರ ಹೆಸರು ಶಿವು ಅಂತ, ಈತ ಅಂಬಾನಿ ಮಗ ಆಗಬೇಕಾಗಿತ್ತು. ಏನು ಒಂದು ಕೆಲಸ ಮಾಡೋದಿಲ್ಲ, ಬಟ್ ಕಾರ್ ಬೇಕು. ಮತ್ತೆ ಕಾರ್ ಹೊಡಕ್ ಬರಲ್ಲ ನಮ್ಮ ಹುಡುಗ, ಕಾರ್ ಹೊಡಿಸ್ತೇನೆ ಅಂತ ಕುಂದಿರ್ತಾರ. ಚಿಕ್ಕ ಮಕ್ಕಳೆಲ್ಲ ಕಾರ್ ಹೊಡಿತೀರ ಅಂತಾರೆ ಗೈಸ್. ಏನಂತೀವಿ ಬಾಯ್? ಈ ತರ ಲುಕ್ ಅಷ್ಟೇ, ಹುಡುಗ ಲುಕ್ ಅಷ್ಟೇ. ಸೂರ್ಯನಿಂದ ಪದಹಾರೆ ಚೀಟಿಕಿ ಮಾಟಿಕಿ ಗೋ ಸೇಫ್ಲಿ ಬ್ರೋ. ಮಿಡಿಲ್ ಅಲ್ಲಿ ಕುಂತಿದ್ದಾರೆ ನೋಡಿ ಅಂಕಲ್, ಅವ್ರದ್ದು ಎಂಗೇಜ್ಮೆಂಟ್ ಆಗಿರೋದು. ಅಂಕಲ್ ಮೆಟೀರಿಯಲ್ ಅಂದ್ರೆ ಅದು ಫುಲ್ ಅಂಕಲ್ ಮೆಟೀರಿಯಲ್ ಎಲ್ಲ, ಹುಡುಗ ಮೆಟೀರಿಯಲ್ ಅಲ್ಲ. ಬಟ್ ಏಜ್ ಎಷ್ಟು ಹೇಳ್ರಿ? ಓನ್ಲಿ 22. ನಮ್ಮ ಹುಡುಗ ಏನ್ ಪ್ರಿಡಿಕ್ಟ್ ಮಾಡ್ತೀನಂದ್ರೆ, ಇವಾಗಿಂದ ನಾನು ಬ್ಲಾಗ್ಸ್ ಅಪ್ಲೋಡ್ ಮಾಡ್ತೀನಲ್ವಾ. ಸೊ ನೋಡ್ತಾ ನೋಡ್ತಾ ವ್ಯೂವರ್ಸ್ಗೆ ಶಿವ್ ಬೇಕು ಅಂತಾರೆ. ಅಂದ್ರೆ ಶಿವ್ಗೆ ಬೇಸಿಕಲಿ ಶಿವ್ಗೆ ಫ್ಯಾನ್ಸ್ ಆಗ್ತಾರ ಅಂತ ಹೇಳ್ತಿದಾರೆ ಅಷ್ಟೇ. ಈಗ ತೆಗಿದ್ನಿ. ఇది రైల్వే కంపార్ట్మెంట్ ఆర్ ఫిష్ మార్కెట్? కామన్ సెన్స్ ఉన్నకలా ఇదారా తాడి ಬೇರೆ ಬುದ್ಧಿ ತಾರೀಕು. ಟೀ ಕಾಫಿ ತಗೊಂಡು ಹೋಗ್ಬೇಕು ಡೈರೆಕ್ಟ್ ಅಲ್ಲಿ ಪಾರ್ಸಲ್ ಅಂತ ಹೇಳಿದ್ದಾರೆ. ಇವಾಗ ಇಲ್ಲಿ ಟೀ ಶಾಪ್ ಬಂದಿದೆ, ಪಂಡಿತ್ ಚಾಯ್ ಅಂತ ಯಾವುದು. ಬಟ್ ಕಾರಿಂದ ಒಬ್ರು ಹಿಡಿತಿಲ್ಲ. ಯಾರು ಹೋಗೋದು ಇವಾಗ? ತರ್ತೀರಾ ಇಲ್ಲ ಡೈರೆಕ್ಟ್ ಬಿಡೋದು? ಹಾಕ್ರಿ. ಬರ್ತದೆ ಭಾಷಾ ಹಾಕ್ರಿ. ಕಣ್ಣು ಮುಚ್ಚಿರ ಅಂತ ಹೇಳಿ ನನ್ನ ಹಾಕಿರಪ್ಪ ನೀವು. ಸ್ಟಾರ್ಟ್. ಸೈಡ್ ಬಂದ್ರಿ. ಯಾರು ಲಾಸ್ಟ್ ಔಟ್ ಹೋಗ್ಬೇಕಾಗಿದ್ದ ಹಾಕ್ರಿ, ಆಮೇಲೆ ಹಂಗಲ್ಲ, ಇಬ್ಬಿಬ್ರು ಹೋಗ ಸೈಡ್ಗೆ. ಮತ್ತೆ ದೇವರಿಗೆ ಫಸ್ಟ್ ದೇವರಿಗೆ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು ಈ ಗುಡಿಗೆ ಸ್ಟಾರ್ಟ್. ತಡಿ ರಗೈಸ್, ನಾನು ರಿಂಗ್ ನೋಡ್ಕಂತ ಫಸ್ಟ್ ತಡ್ರಿ. ಗಾಯ್ಸ್ ಹೋಗ್ತಿದ್ದಾನೆ. ನೀವೆಲ್ಲ ಸುಮ್ಮನೆ ಯೂಟ್ಯೂಬ್ ನೋಡ್ತೀರಿ. ದೊಡ್ಡ ಆ್ಯಕ್ಟ್ರ್ ಗಾಯ್ಸ್. ನಮ್ಮ ತಿನ್ನೋದು ನೋಡಿದ ಕಳ್ಳ, ಸೇಮ್ ಕಳ್ಳ. ಅದೇ ಎಷ್ಟು ಸ್ಮಾರ್ಟ್ ಇದೆ ಅನ್ನೋದು. ಮತ್ತು ಇದನ್ನು ನೋಡಿದ. ಖಾಲಿ ಮಾಡ್ಬೇಡ, ಮೇಲೆ ಫುಲ್
ಗೈಸ್ ನಿಮ್ಗೆ ಕೆಲಸಿಲ್ಲ ಏನು ಗೈಸ್ ಬೇರೆ ವಿಡಿಯೋಗಳು ನೋಡಕ ಪ್ಲೀಸ್ ಅನ್ಸಬ್ಸ್ಕ್ರೈಬ್ ಪ್ಲೀಸ್ ನೋಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ದಂಗೆಲ್ಲ ಹೆಚ್ಚು ವಿಡಿಯೋಗಳು ಮಾಡ್ತಾನೆ ಅವಸರ ನಿಮಗೆ ಅನ್ಸಬ್ಸ್ಕ್ರೈಬ್ ಮಾಡ್ರಿ ಹೆಚ್ಚು ವಿಡಿಯೋಗಳು ಬಟ್ ನಾನು ಐದಿನ ಅಂದ್ರೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ರಿ ನಾನು ಇಲ್ಲ ಅದಕ್ಕೆ ಅನ್ಸಬ್ಸ್ಕ್ರೈಬ್ ಮಾಡ್ಬಿಟ್ರಿ ಮತ್ತೆ ಗಾಯ್ಸ್ ಅನ್ನೋದು ಅಲವಾಟಿಲ್ಲ ನನಗೆ ಬ್ರೋಸ್ ಕ್ಯಾಮ್ರಾ ಆನ್ ಮಾಡಿನಂದ್ರೆ ಬ್ರದರ್ಸ್ ಪ್ಲೀಸ್ ಐ ಆಮ್ ರಿಕ್ವೆಸ್ಟಿಂಗ್ ನಮ್ಮ ಹುಡುಗ ಕ್ಯಾಮ್ರಾ ಆನ್ ಮಾಡಿದ್ರೆ ಸಾಕು ಆಕ್ಟಿಂಗ್ ಸ್ಟಾರ್ಟ್ ಮಾಡ್ತಾನ ಫುಲ್ ಆಕ್ಟ್ ನಮ್ಮನು ನೋಡ್ಗ ಬರೋಕ್ಕಾಗೈತಲ್ಲ ನೋಡು ಜಾರಿ ಮಾಡ್ತಿರೋದು ಇದು ಫಾರಿನ್ ಅಲ್ಲಿ ಈ ಸೈಡ್ ಹೋಗಕ್ಕ ಈ ಸೈಡ್ ಹೋಗ್ಬಿಟ್ಟಿದ್ವಿ ಪ್ರಾಕ್ಟೀಸ್ ಇವಾಗಿಂದ ನೆಕ್ಸ್ಟ್ ಇಯರ್ US ಹೋಗ್ತೀನಲ್ಲ ಸೊ ಇವಾಗಿಂದ ಪ್ರಾಕ್ಟೀಸ್ ಇದೇ ಎಂಟ್ರೆನ್ಸ್ ಸಂಗನಕಾಲ ಅಂತ ಹೇಳಿರ್ತಾನೆ ಇದೇ ಎಂಟ್ರೆನ್ಸ್ ನೋಡಿ ಅದೆಲ್ಲ ಸೊ ಹಿಂಗ ಒಳಗಡೆ ಹೋಗಿ ಇದೇನಿದೆ ಅಲ್ಲ ಗುಡ್ಡ ಅದ್ರ ಹಿಂದೆ ಇದೆ ಒಂದು ಅದನ್ನ ನೆಗ್ಬೇಕಾಗಿರೋದು ಅದು ನೋಡಿದ್ರೆ ಸಣ್ಣ ಅನ್ಕೋಬಾರ್ದು ದೊಡ್ಡದದು ಸೊ ಹಿಂಗೆ ಹೋಗಿ ರೈಟ್ ಕಟ್ಟಿರ್ಬೋದು ದೊಡ್ಡದಿರ್ತದೆ ಅದೆಲ್ಲ ನಾವು ರೀಲ್ಸ್ ಎಲ್ಲ ಮಾಡ್ತಿರ್ತೀವಿ ಜಾಸ್ತಿ ಶೂಟಿಂಗ್ ಇದೇ ಪ್ಲೇಸಿಗೆ ಬರೋದು ಬಳ್ಳಾರಿ ನಂದಿ ಹಿಲ್ಸ್ ಬ್ಯಾಂಗ್ಳೂರಲ್ಲಿ ಇರೋದು ಇದು ಅಲ್ಲಿ ವೈಟ್ ಫಾಗ್ ಬಂದ್ರೆ ಇಲ್ಲಿ ಆರೆಂಜ್ ಫಾಗ್ ಬರ್ತೈತೆ ಅಲ್ಲಿ ವೈಟ್ ಫಾಗ್ ಬಂದ್ರೆ ಇಲ್ಲಿ ಆರೆಂಜ್ ಫಾಗ್ ಬರ್ತೈತೆ ನಮ್ಮ ಅದೊಂದು ಫೇಸ್ ಸ್ವಲ್ಪ ಇಲ್ಲಿ ಆರೆಂಜ್ ಫಾಗ್ ಬರ್ತೈತೆ ಗೈಸ್ ಏನಂದ್ರೆ ಆರೆಂಜ್ ಫಾಗ್ ಅಂದ್ರೆ ಮತ್ತೆ ನೀವು ಎಲ್ಲರೂ ಇಲ್ಲಿ ಬಂದ್ಬಿಟ್ಟಿರಿ ಹಂಗೇನಿಲ್ಲ ನಾನು ಸುಮ್ಮನೆ ವಿಡಿಯೋಕ್ಕೋಸ್ಕರ ಹೇಳ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಇನ್ನು ಹೊಸ ಹೊಸ ಫಾಗ್ಸ್ ನೋಡಿಸ್ತೀನಿ ನಿನಗೆ ಇದಕ್ಕೆ ನಗೀತಿದ್ದೀರಿ ಅದಿತ್ತು ಶಿವ ನೀನು ಏನು ಮಾತಾಡ್ರು ನಾನು ಹಾಕ ಒಂದೇ ಶಿವ ಹಾಕೋದು ವಿಡಿಯೋದಾಗ ಎಲ್ಲ ಹಾಕ್ಬೇಕಪ್ಪ ನೀನು ಒಂದೇ ಹಾಕೋದಂದ್ರೆ ಎಲ್ಲ ಹೈಲೈಟ್ಸ್ ಎಲ್ಲ ಹಾಕಿದ್ರೆ ಒಂದ್ ತಾಸು ವಿಡಿಯೋ ಆತತೆ ಒಂದ್ ತಾಸು ವಿಡಿಯೋ ನೋಡಂಗಿಲ್ಲ ವಾಯ್ಸ್ ಸ್ಪೀಡ್ ಹೆಂಗ್ ಮಾಡ್ತಾನ ಸ್ಪೀಡ್ ಗಾಯ್ಸ್ ಪ್ಲೀಸ್ ನನ್ನ ಮಕ್ಕ ನೋಡಿ ಸಬ್ಸ್ಕ್ರೈಬ್ ಮಾಡ್ರಿ ಎದಕ್ಕಂದ್ರೆ ಅದ್ರಾಗ ಅರ್ಧ ರೊಕ್ಕ ಕೊಡ್ತೀನಿ ಅಂತ ಒಪ್ಕೊಂಡ ನಾನು ನಿನ್ ಮಕ್ಕ ನೋಡಿದ್ಮೇಲೆ ಕೂಡ ಅವ್ರು ಉಳಿತಾರ ಅಂದ್ರೆ ನಾವು ಬೇಷ ಇದೀನಿ ಎಲ್ಲ ಇಲ್ಲಿ ಇವತ್ತು ಅನ್ನದಾನ ಐತೆ ಸ್ವಲ್ಪ ಸದ್ದೆ ಸರಿ ಇಲ್ಲಿ ಇವತ್ತು ಅನ್ನದಾನ ಐತೆ ಸ್ವಲ್ಪ ಸದ್ದೆ ಸರಿ ಇಳಿಯೋದೊಂದು ಬೇಕಿಲ್ಲ ಇವಾಗ ಎಂಟ್ರಿ ಅವೆಲ್ಲ ತೆಗಿತೀರನ ಇವಾಗ ಎಂಟ್ರಿ ಅವೆಲ್ಲ ತೆಗಿತೀರನ ಹಂಗ್ ಸ್ಟೈಲಿಗೆ ಹೇಳಿದ್ರೆ ಅದು ಲಾಕ್ಸ್ ಅನ್ನಲ್ಲ ಎಕ್ಬೇಕು ಮೇಲೆ ಮೇಲೆ ಯಾರು ಇರಲ್ಲ ಇದೆಲ್ಲ ನಮಗೆ ಸಫಾರಿ ಅಂತೂ ಮೊನ್ನೆ ತಗೊಂಡಿದ್ದೀನಿ ಕೊಟ್ಟಿದ್ದಾರೆ ಇದು ಏನಂದ್ರೆ ಫಸ್ಟಿಗೆ ಬಂದು ನಿಂತು ಬಿಟ್ಟೈತೆ ನಾವು ಫಿಯಾನ್ಸಿ ಬಂದಿದ್ದಾರೆ ಫಿಯಾನ್ಸಿ ಗೈಸ್ ಇಂಗ್ಲಿಷ್ ಅವರಲ್ಲಿ ಯಾವ್ದೋ ವರ್ಡ್ ಯೂಸ್ ಮಾಡಿಬಿಟ್ಟು ನಾ ಗೊತ್ತಿಲ್ಲದೆ ಮಾಡೋಣ ಗೊತ್ತಿದ್ದು ಮಾಡೋಣ ಫಿಯಾನ್ಸಿ ಸ್ಪೆಲ್ಲಿಂಗ್ ಹೇಳು ನಮ್ದೆಲ್ಲ ಅನ್ಕೊಂಡ್ ಫಿಯಾನ್ಸಿ ಸ್ಪೆಲ್ಲಿಂಗ್ ಹೇಳು ಹಾ ಹೇಳು ಫಿಯಾನ್ಸಿ ವೆರಿ ಗುಡ್ ಗೈಸ್ ಹೋಗ್ತಿದೀವಿ ಈಗ ಒಂಥರ ಟ್ರೆಕ್ಕಿಂಗ್ ಒಂಥರ ಏನಿಲ್ಲ ಟ್ರೆಕ್ಕಿಂಗ್ ಸೊ ಅಲ್ಲಿ ನೋಡಿ ಅಲ್ಲಿ ಆ ಗುಡ್ಡ ಹತ್ತುತ್ತಿಲ್ಲ ನಾವು ಅದ್ರ ಹಿಂದೆ ಇನ್ನೊಂದಿದೆ ಅದು ಬರೀ ಸ್ಟೋನ್ಸ್ ಅಂದ್ರೆ ಕರೆಕ್ಟ್ ಒಂದು ವೇ ಇಲ್ಲ ಸ್ಟೆಪ್ಸ್ ಇಲ್ಲೊಂದು ರೂಟ್ ಇಲ್ಲ ಹೋಗೋಕೆ ಗುಡ್ಡನೇ ಹತ್ಕೊಂತ ಹೋಗ್ಬೇಕು ಮೇಲ್ಗಡೆ ತುಂಬಾ ಡಿಫಿಕಲ್ಟ್ ಇದೆ ಬಟ್ ಚೆನ್ನಾಗಿದೆ ಮೇಲಿಂದ ವ್ಯೂ ಏನ್ ಸ್ಪೆಷಲಿಸ್ಟ್ ಅಂದ್ರೆ ಇದು ಸೆಕೆಂಡ್ ದೂದ್ ಸಾಗರ್ ಆ ಕಡೆ ದೂದ್ ಸಾಗರ್ ವಾಟರ್ ಫಾಲ್ಸ್ ಇದಾವೆ ಎಲ್ಲರೂ ಬರಬೇಕು ಹೇಳ್ತೀನಿ ವಿಡಿಯೋಗಳು ನೋಡಲ್ಲ ಅಂದ್ರೆ ಮದುವೆ ಮುಂಚೆನೆ ಡಿವೋರ್ಸ್ ಕೊಟ್ಟು ಬಿಡ್ತಾರೆ ಅಲ್ಲೇನಿದೆ ಅಲ್ಲ ಅದೇ ಹತ್ಬೇಕಾಗಿರೋದು ಈಗ ಫುಲ್ ಮೇಲ್ಗಡೆ ನಾವಿರೋದು ಇಲ್ಲಿದ್ದೀವಿ ಇನ್ನ ಸೊ ಇದು ಫ್ರಂಟ್ ಆ ಕಡೆಯಿಂದ ತೋರಿಸಲ್ಲ ಅದು ಇದು ಆ ಕಡೆಯಿಂದ ತೋರಿಸಿದ ಗುಡ್ಡ ಇದು ಅದ್ರ ಮುಂದೆ ಇರೋದು ಆ ಕಡೆಯಿಂದ ಕಾಣಲ್ಲ ಇದು ಹಿಂದೆ ಇದೆ ಅಲ್ಲಿ ಹೋಗ್ತಿದ್ದಾರೆ ಇದು ವ್ಯೂ ಇಲ್ಲಿಂದ ಈ ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ ನಮ್ಮ ಬಳ್ಳಾರಿ ಅವರು ವ್ಯೂವರ್ಸ್ ಯಾರಾದರೂ ಇದ್ದರೆ ಯು ಕ್ಯಾನ್ ಕಮ್ ಹಿಯರ್ ಅಂದರೆ ಲೈಕ್ ಚೆನ್ನಾಗಿದೆ ಪ್ಲೇಸ್ ಮಾತ್ರ ಆಲ್ರೆಡಿ ಆಯಸ್ ಆಗ್ತಿದೆ ಗೈಸ್ ಲಿಟ್ರಲಿ ಮೈ ಗಾಡ್ ಸೊ ಇದೆ ನಮ್ಮವ್ರಿಗೆ ರೂಟೇ ಕನ್ಫ್ಯೂಸ್ ಆಗಿದೆ ಆ್ಯಕ್ಚುಲಿ ಬಂದಿದ್ದೀವಿ ಬಟ್ ರೂಟ್ ಯಾವಾಗಲೂ ಕನ್ಫ್ಯೂಸ್ ಆಗುತ್ತೆ ಇಲ್ಲಿ ಅಂದರೆ ಲೈಕ್ ಪ್ರಾಪರ್ ವೇ ಅದೇ ಹೇಳ್ತೀನಲ್ಲ ಪ್ರಾಪರ್ ವೇ ಇಲ್ಲ ಯಾವ ಥರ ಹೋಗ್ಬೇಕೇನೋ ಗೊತ್ತಾಗಲ್ಲ ಸೊ ನೋಡಬೇಕು ಇಲ್ಲಿದೆ ನೋಡಿ ವೆರೈಟಿ ಕ್ಯಾಂಡಿಡೇಟ್ ಗೈಸ್ ನಮ್ಮ ಬ್ಯಾಚಲ್ಲಿ ಅಲ್ಲಿ ನೋಡಿ ಈಗ ನನ್ನ ಮುಂದೆ ಇದ್ದಲ್ಲ ಇವಾಗ ಹಿಂದೆ ಆಗಿದ್ದಾನ ಅಲ್ಲೇನಿದೆ ಅದರಲ್ಲಿ ಬರಕ್ಕೆ ಹೋಗಿದ್ದಾನ ನಮ್ಮ ಆತ ಫಸ್ಟ್ ಹೋಗಿ ಅವ್ರನ್ನ ಬಿಟ್ಟು ನೋಡಿ 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 ಮೇಲ್ಗಡೆ ಯಾರೋ ಇದ್ದಂಗಿದಾರೆ ಆಗಲೇ ಭಾಳ ಜನ ಅವರೇ ಕಾರೆಲ್ಲ ಅವರು ಸೊ ಯಾರೋ ಬಂದಿದ್ದಂಗಿದಾರೆ ನೋಡಬೇಕು ಯಾರು ಗೈಸ್ ರೂಟ್ ಹೇಗಿದೆ ನೋಡಿ
ಅಲ್ಲಿ ಹೋಗೋದು ನೋಡಿ ನಮ್ಮೂರು. ಬಟ್ ತುಂಬ ಅಂದರೆ ತುಂಬ ರಿಸ್ಕಿ ಇದೆ ಆ್ಯಕ್ಚುಲಿ. ಇದು ಪ್ರಾಪರ್ ವೇ ಇಲ್ಲ, ಆಗಲೇ ಹೇಳ್ದೆ ಅಲ್ವಾ. ಸೊ ಚೂರು ರಿಸ್ಕಿನೇ ಇದೆ ಹೋಗೋಕೆ. ಮೆಲ್ಲಕ್ಕೆ ಹೋಗಪ್ಪ. ಸೊ ಎಂಟ್ರೆನ್ಸ್ ಇದೆ, ಮುಂದೆ ಇದೆ ಗೈಸ್. ಅಂದರೆ ಲೈಕ್ ಗುಡ್ಡ ಇದೆ, ಗುಡ್ಡ ಮೇಲೆ ಒಂದು ಗುಡ್ಡ ಸಪ್ರೇಟ್, ಅಂದರೆ ಸ್ಟೋನ್ಸ್, ಬರೀ ಸ್ಟೋನ್ಸು. ಒಂಚೂರು ಸ್ಟಾರ್ಟಿಂಗ್ ಗುಡ್ಡ ಏನಿದೆ ಅದು ಮೇಲೆ ಹತ್ತದ ಮೇಲೆ ಬರುತ್ತೆ. ಇದು ಇದೆ, ಇಲ್ಲೇನು ಕಾಣ್ತಿದೆಯಲ್ಲ ಗುಡ್ಡ ಇದೆ, ನಾನು ಕೆಳಗಡೆಯಿಂದ ತೋರಿಸಿದ್ದು. ಇದೇ ಹತ್ತಬೇಕಾಗಿರುತ್ತೆ ಮೇಲ್ಗಡೆ. ಲಿಫ್ಟ್ ಇಡಮ್ ಅಂತ ಅರ್ಥ ಆಯ್ತು ಅನ್ಸುತ್ತೆ. ಯಾ ಬ್ರೋ, ಕಂಪಲ್ಸರಿ. ಶೋರ್. ಅಲ್ಲಿ ಯಾವುದೋ ಒಂದು ಬ್ಯಾಸ್ ಇದೆ ವ್ಯೂ ಗೈಸ್. ನಮ್ಮ ಬಾಯ್ಸ್ ಹೋಗಿದ್ದಾರೆ ಗೈಸ್ ಆಗಲೇ. ಸೊ ನಂದೇ ಲೈಕ್ ಬ್ಲಾಗ್ ಮಾಡ್ಕೊತ ಹತ್ತೋದು ತುಂಬ ಕಷ್ಟ. ಅದರಲ್ಲಿ ನನಗೆ ವಾಟರ್ ಬಾಟ್ಲ್ ಒಂದು ಕೊಟ್ಟೋಗಿದ್ದಾರೆ. ಸೊ ಅಲ್ಲಿ ನೋಡಿ, ಅವ್ರಾಗಲೇ ಪಾಸ್ ಆಗಿದ್ದಾರೆ. ಇವಾಗ ಇದನ್ನು ಹತ್ಬೇಕು ನಾನು. ಅದು ಟ್ರೈ ಮಾಡ್ತೀನಿ ಹತ್ಕೊಂತ ಬ್ಲಾಗ್ ಮಾಡೋಕ್ಕೆ. ಗುದ್ಕೊಂತಿದ್ದೇನೆ ಸ್ವಲ್ಪ ತೆಗೆದ್ರಲ್ಲಿ. ಇಲ್ಲಿ ಯಾವುದೋ ಒಂದು ಬ್ಯಾಚ್ ಇದೆ ಇಲ್ಲಿ ನೋಡಿ ಗೈಸ್. ಗೈಸ್ ಇದೆ ಗೈಸ್, ಲಾಸ್ಟ್ ಎಂಡಿಂಗ್ ಮೇ ಬಿ. ಇದಕ್ಕಿದ ತಕ್ಷಣ ಹಿಂದ್ಗಡೆ ಇರೋದೇ ಏನು ಅನ್ಸುತ್ತೆ. ಸೊ ನೋಡಿಸ್ತೀನಿ ನಾನು. ಅಲ್ಲಿ ನೋಡಿ ಮಂಕಿ. ಫಕ್ ರೊಕ್ಕೊತ್ತು ಬಂತು ಹಂಗೆ ಇಟ್ಕೊಂಡು. ತುಂಬಾ ರಿಸ್ಕಿ ಇದೆ. ಅಲ್ಲಿ ಆಕ್ಚುಲಿ ಟಿಫನ್ ತಂದಿದ್ದೀವಿ ಗೈಸ್, ಅದ್ರಲ್ಲಿ ಕಾಯ್ತಾ ಇದೆ. ಬಾ ಬ್ರೋ, ಕೈ ಹಿಡ್ಕ ಬ್ರೋದು. ಕೈ ಹಿಡ್ಕ, ಅಲ್ಲ ಆತಿಗೆ ಸಪೋರ್ಟ್ ಸಿಗಲ್ಲ, ನಮಗೆ ಸಪೋರ್ಟ್ ಸಿಗಲ್ಲ. ಅದು ಬೀಳ್ತದ ಕಳಗ, ಅದಕ್ಕೆ ಬಿಡಲ್ಲ. ವೆರಿ ಗುಡ್, ಅಷ್ಟೇ ಬಾ. ಇಲ್ಲೊಂದು ಬ್ಯಾಚ್ ಬಂದಿದೆ, ಯಾವುದು ಫುಲ್ ವೈಬ್ ಮ್ಯೂಸಿಕ್ ಇಟ್ಕೊಂಡು ಫುಲ್ ವೈಬ್. ನೋಡ್ಕೊತೀವಿ ಈಗ. ಈ ಥರ ಇದೆ, ಇದೇ ಎಂಡ್. ಲೈಕ್ ಆಕ್ಟರ್, ದೊಡ್ಡ ಆಕ್ಟರ್ ನಮ್ಮ ಶಿವ ಅವರು ಅಂಕಲ್ ಆಗಿರೋ ಮೂಮೆಂಟ್ ಇದೆ ನೋಡಿ. ನಿನ್ ಕೈ ಕೊಡಪ್ಪಿ, ಕೈ ಕೊಡು. 5 ಮಂದಿ ಮಕ್ಕಳು, 5 ಮಂದಿ ಎಂಗೇಜ್ಮೆಂಟ್ ರಿಂಗ್. 5 ಮಂದಿ ಮಕ್ಕಳು, 5 ಮಂದಿ. ಎಷ್ಟು ಜನ ಮಕ್ಕಳು, ಎಷ್ಟು ಜನ ಹೆಂಡತಿ? 5 ಮಂದಿ ಅಂತ 5 ಜನ ಮಕ್ಕಳು ಮತ್ತೆ ಅಂಕಲ್ ಅಂತ ಇದೆಯಲ್ಲ. ಈ ಲೊಕೇಶನ್ ಗೈಸ್, ಈ ಲೊಕೇಶನ್ಗೆ ಬಂದಿದ್ದೀವಿ. ಇಲ್ಲಿ ಟಿಫನ್ ಮಾಡೋಣ ಅಂತ ಪಾರ್ಸೆಲ್ ತಂದಿದ್ದೀವಿ. ಮೇ ಬಿ ವ್ಯೂ ಚೆನ್ನಾಗಿದೆ ಇಲ್ಲಿಂದ, ಈ ಥರ. ಸೊ ಇಲ್ಲಿ ಆ್ಯಕ್ಚುಲಿ ಮಂಕಿನೂ ಜಾಸ್ತಿ ಇದಾವೆ, ಕೋತಿಗಳು. ಯಾವಾಗ ಬಂದು ಕಿತ್ಕೊಂಡು ಹೋಗ್ತೋ ಗೊತ್ತಿಲ್ಲ. ಅಲ್ಲಿ ಯಾವುದೋ ಒಂದು ಬ್ಯಾಚ್ ಇದೆ, ಬಾಯ್ಸ್. ಆ್ಯಕ್ಚುಲಿ ಗುಡ್ಡ ಹತ್ತಕ್ಕಾಗಲ್ಲ ಅಂತ ಟಿಫನ್ ತಂದಿದ್ದೆ ಮೇಲೆ ಮಾಡೋಣ ಅಂತ ಫಸ್ಟ್ ಟೈಮ್. ವ್ಯೂ ನೋಡಿ, ದಿಸ್ ಈಸ್ ದಿ ವ್ಯೂ. ಏನಂದು ಹೇಳಿ, ಚಟ್ನಿ ಆಲೂಗಡ್ಡೆ ಮಾತ್ರ ವೈನ್ ಇದ್ದಂಗೆ ಐತೆ ಟೇಸ್ಟ್. ರಿಯಾಲಿಟಿ ಏನಂದ್ರೆ ಅವನು ಟಿಫಿನ್ ಕೊಡ್ಸಿದ್ರೆ ಬರ್ತೀನಿ ಅಂತ ಹೇಳ್ದ, ಅದಕ್ಕೆ ಟಿಫಿನ್ ಕೊಡ್ಸಿದ್ದ. ನನಗೆ ಮಾತುಗಳು ಬರವಲ್ಲ. ಟಿಫನ್ ಇಲ್ಲ ಅಂದರೆ ಮನುಷ್ಯ ಇಲ್ಲ. ಗೈಸ್, ಒಂದು ಊಟ ಔಟ್ ಆಗತ್ತಲ್ಲ, ಒಂದು ಜ್ಯೂಸ್ ಇದ್ರೆ ಗೊತ್ತಿಲ್ಲಪ್ಪ, ಅದಿದ್ರೆ ಸಾಕು, ಎಲ್ಲನ್ನ ಸಾಕು. ಪ್ಲೇಸ್ ಸಿಗ್ಬೇಕಷ್ಟೇ. ಪ್ಲೇಸ್ ಸಿಕ್ಕಿದ್ರೆ ಈ ತರ ಈ ಪೊಸಿಷನ್ ಹೋಗಿರುತ್ತೆ ಬಾಡಿ.
ఇద్దరికి నా సుఖమే అది లేదు. నువ్వేం చెప్పావు నీకైనా అర్థమైందా? బ్రో ఈ నేచర్ లో టీ ಕಾಫಿ. ಹಾಯ್ ಗೈಸ್. ಬ್ರೋ ನಮ್ಮತ್ತ ಮಾಡಲ್ ಮಾಡಲ್ ಸೂಪರ್ ಮಾಡಲ್. ಗೈಸ್ ಜಸ್ಟ್ ಇಮ್ಯಾಜಿನ್ ಮಾಡಿ, ತುಂಬಾ ಹಾಕ್ಬಿಟ್ಟಿದ್ದಾನೆ, ಸುಡಾಕತ್ತದೆ. ಫಕ್ ಶಿವರ್ ಆಗ್ತೇನೆ ಗೈಸ್. ಫೀಲ್ ಮಾತ್ರ ಸೂಪರ್ ಆಗಿದೆ, ಫುಲ್ ಪೀಸ್ಫುಲ್. ಈ ಲೊಕೇಶನ್ನು, ಈ ಕಾಫಿ ನಿಜವಾಗ್ಲೂ ಸಖತ್ತಾಗಿದೆ. ಫುಲ್ ಪೀಸ್ಫುಲ್ ಗೈಸ್. ಲೈಫಲ್ಲಿ ಏನಿಲ್ಲ, ಇರ್ತೀವಿ ಹೋಗ್ತೀವಿ ಈ ಥರ ಅವಾಗ ಬರ್ತಾ ಎಂಜಾಯ್ ಮಾಡ್ತೀವಿ. ಬಟ್ ಇಂಥ ಪ್ಲೇಸಿಗೆ ಬರ್ಬೇಕು, ಫುಲ್ ಪೀಸ್ಫುಲ್ ಅಂದರೆ ಪೀಸ್ಫುಲ್ ಇದೆ. ಬಟ್ ನಾನು ಬರೋದು ಇನ್ನೂ 2 months ಬರ್ತೀನಲ್ಲ ಅಷ್ಟೇ. 1 month ನಮ್ಮವ್ರ ಮದುವೆ ಆಗ್ತಾರೆ ಇಲ್ಲಿ. ಕ್ಯಾಮ್ರಾ ಆನ್ ಮಾಡೇ ಸಾಕು ಗೈಸ್. ನನಗಿಂತ ಜಾಸ್ತಿ ನಮ್ಮ ಅಂಕಲೇ ಮಾತಾಡ್ತಾರ. ಇಟ್ಸ್ ಓಕೆ ಅಂಕಲ್. Don't call me the uncle. Uncle will be the uncle. Uncle is the student. Student is the uncle. Uncle, please don't call me the uncle because I am not married still. Still I am engaged. నాకు ఈ ఆఫర్స్ కూడా ఉన్నాయా? నువ్వెన్న ఇంగ్లీష్ చూపిస్తావు? ವಾಟ್ ಇಂಗ್ಲಿಷ್ ಗೈಸ್. ಇಂಗ್ಲೀಷ್ ಕ್ಲಾಸಸ್, ಇಂಗ್ಲೀಷ್ ಕೋಚಿಂಗ್, ಸ್ಪೋಕನ್ ಇಂಗ್ಲೀಷ್ ಏನಾದರೂ ಬೇಕಿದ್ರೆ ನಮ್ಮ ಶಿವ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇವಾಗ ನೋಡ್ರಲ್ಲ ಟ್ಯಾಲೆಂಟ್ ಹೆಂಗಿದೆ, ಅದನ್ನೆಲ್ಲ ಹಿಡನ್ ಟ್ಯಾಲೆಂಟ್ ಅಂತಾರೆ. ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ಹಿಮ್. ಚೆನ್ನಾಗಿ ಹೇಳ್ಕೊಡ್ತಾರೆ ಇಂಗ್ಲೀಷ್. ಗಾಯ್ಸ್ ಮತ್ತೆ ನನ್ನ ಫೇಮಸ್ ಮಾಡ್ಬೇಡ್ರಿ. ಬಿಗ್ ಬಾಸ್ ಗೆ ಹೋಗ್ಬಿಟ್ಟಿದ್ದೇನೆ ನಾನು. ಬಿಗ್ ಬಾಸ್ ಹೋದ್ರೆ ತುಂಬಾ ಕಷ್ಟ ಆಗ್ತದೆ, ನಿಮ್ಮ ಹತ್ರ ಮಾತಾಡಕ್ಕೂ ಇರಲ್ಲ ನಾನು. తగ్గించుకుంటే మంచిది. ಶಿವ ಮಾಡ್ದಾಗ ಆಕ್ಟಿಂಗ್ ನಾನು ಮಾಡಿದ್ರೆ ಎಲ್ಲೋ ಇರ್ತೀನಿ ಅನ್ಸಾಗತ್ತೆ. ನೋಡಿ ಏನ್ ಮಾತುಗಳು ನೋಡ್ಗ. ಅಲ್ಲ ಮತ್ತೆ ಬಿಗ್ ಬಾಸ್ ಕರ್ಕೊಂಡ್ಬಿಟ್ರೆ ನಾನು ಎಲ್ಲ ಬ್ರೋಸಿಗೆ ಎಲ್ಲರೂ ನಾನು ಅವೈಲಬಲ್ ಇರಲ್ಲ. ಏನಿಗೆ ಬ್ರೋಸಿಗಂತೆ. ಬ್ರೋಸಿಗೆ ಬ್ರೇಕಪ್ అయిపోయింది. ನೀಟಾಗಿ ಆಡ್ಬೇಕು ಗೈಸ್. ಅವನು ಫ್ರೆಂಡ್ ವಿಡಿಯೋ ಕಾಲ್ ಮಾಡಿದ್ರೆ, ವಿಡಿಯೋ ಕಾಲು ಸೈಡಿಗೆ ದುಬ್ಬಿ ಸೈಡಿಗೆ ಸುಮ್ಮನೆ ಇಟ್ಟು ಕಾಟಾಚಾರಕ್ಕೆ ಅವ್ರ ಗರ್ಲ್ ಫ್ರೆಂಡ್ ಜೊತೆ ಟೆಕ್ಸ್ಟ್ ಮಾಡ್ತಿದ್ದಾರೆ ನೋಡಿ. అంతేలేరా, బెస్ట్ ఫ్రెండ్స్ అంటారు, అమ్మాయి పరిచయం అన్ని మర్చిపోతారు. The wolf she cries at night, a breath had born in the black wind where the shadows lie. Deep inside despair, our hearts grow fierce, our minds aware. ಆಯ್ತು, ಟ್ರೈ ಬ್ರೋ. పొద్దున్నే బేవర్స్ గాళ్ళు ఎక్కువైపోయారు. పడి పెళ్లి చేసుకున్నాడు. కాలేజీలో మ్యారేజ్ రాకుమారు అంతా జరిగి జస్ట్ 1 month కాలేజీ ఎంత మారిపోయాడు. మారిపోయి చుట్టూ రాలిపోయి ఈ దేవదాసి వాళ్ళకం దేనికంటే తను దేవదాసి ఆవిడ వల్ల కుక్క పట్టి ఏడ్చాడు, ముక్కు చీదుకున్నాడు, చుక్క ముందు కొట్టి బ్యాగ్ బ్యాగ్ చెప్పాడు. పొద్దున్న దేశంటే ఏ పూట కాంబూటి ఏం కోడినా లక్షణం తీర్చాలిరా సామైందిరా వెళ్ళి శ్రమించరాని నేరం.
ನಿಮ್ ಸ್ಕೂಲಲ್ಲಿ ಈ ತರ ಡ್ರಿಲ್ ಮಾಡ್ತಿದ್ರೆ ಕಮೆಂಟ್ ಹಾಕಿ ಗೈಸ್. ಗುಡ್ಡ ಮೇಲೆ ಎತ್ತಿ ಡ್ರಿಲ್ ಮಾಡೋದು ನಮ್ ಹುಡುಗರ ಕಲೆ. ಆಕ್ಚುಲಿ ಇವ್ರು ಮೂವರು ಏನಿದ್ದಾರೆ, ಮೂವರು ಡ್ಯಾನ್ಸರ್ಸ್. ಡ್ಯಾನ್ಸ್ ಕ್ಲಾಸ್ ಇದೆ ನಮ್ಮ ಹುಡುಗದ್ದು. రామచంద్ర ఈ ఓవరాక్షన్ భరించలేకపోతున్నాను. ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಹಿಂದೆನ ಬಿದ್ದಿ. ಏನೋ ಸ್ಟೆಪ್ ಹಾಕ್ತಾರೆ ಗೈಸ್ ನಮ್ಮವರು. ಡ್ಯಾನ್ಸರ್, ಪ್ರೊಫೆಷನಲ್ ಡ್ಯಾನ್ಸರ್ಸ್. ಇವ್ರು ಮೂವರು DKD ಹೋಗಿ ಬಂದವ್ರು. ಇವ್ರು ಮೂವರು DKD ಇಂದ ಬಂದಿದ್ದಾರೆ. ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ DKD. ನೋಡು 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 ಗೈಸ್, ಇದು ಫ್ಲಾಸ್ಕ್, ಇದ್ರಲ್ಲಿ ಟೀ ಇರುತ್ತೆ, ಅಲ್ಲಿ ಕಪ್ ಇದೆ, ಅದ್ರಲ್ಲಿ ಹಾಕೊಂಡ್ ಕುಡಿಯೋದು. ನಮ್ಮ ಹುಡುಗ ಅಲ್ಲಿ ಇದಾನ ನೋಡು, ಎಷ್ಟು ಕಕ್ಕುರ್ತಿದಾನಂದ್ರೆ ಡೈರೆಕ್ಟ್ ಇದು ತಗೊಂಡ್ ವಾಟರ್ ಬಾಟ್ಲ್ ಕುಡ್ದಂಗ ಡೈರೆಕ್ಟ್ ಈ ತರ ಕುಡ್ದಿದ್ದಾನೆ. ಅಲ್ಲಿ ಬಾಯೆಲ್ಲ ಫ್ಲಾಪ್ ಆಗಿದೆ. ಅಲ್ಲಿ ನೋಡಿ ಫೇಸ್ ನೋಡಿ, ಎಕ್ಸ್ಪ್ರೆಷನ್ ಫುಲ್ ಸಿಟ್ಟಿದೆ, ಫುಲ್ ಬಿಸಿ ಇದೆ ಇದು ಆಕ್ಚುಲಿ. ಗೈಸ್ ಇವಾಗ ಕೂತಿದ್ವಲ್ಲ, ಅಲ್ಲಿಂದ ಇನ್ನೂ ಸ್ವಲ್ಪ ಮುಂದೆ ಹೋಗ್ತಿದ್ದೀವಿ. ಹೊಸ ಪ್ಲೇಸ್, ಲೈಕ್ ಮುಂದೆ ಯಾವಾಗ ಹೋಗಿಲ್ಲ, ಬಂದಿದ್ದೀವಿ ಮುಂಚೆನೂ, ಬಟ್ ಅದೇ ಲಾಸ್ಟ್, ಅದೇ ಸ್ಪಾಟ್ ಲಾಸ್ಟ್ ಆಗಿತ್ತು. ಮುಂದೆ ಹೋಗೋಕ್ಕಾಗಿಲ್ಲ. ಸೊ ಈ ಸರಿ ಹೋಗ್ತಿದ್ದೀವಿ, ನೋಡೋಣ ಇದೇನಾ ಇಲ್ಲ ಗೊತ್ತಿಲ್ಲ ಮುಂದೆ. ಸೊ ನೋಡ್ಕೊಂಡು ಹೋಗ್ತಿದ್ದೀವಿ ಯಾವ ಥರ ಇದೆ ನೋಡೋಣ ಮುಂದೆ. ಈ ಸರಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ನಿಮಗೂ ತೋರಿಸ್ತೀನಿ. ಸೊ ಹೇಗಿದೆ ಒಂದ್ಸರಿ ನೋಡಿ. ಇಲ್ಲಿ ನೋಡಿ ಇದೆ, ಮೇ ಬಿ ರೂಟ್ ಇದೇ ಇರ್ಬೋದು. ನೋಡ್ತೀನಿ, ಹೋಗ್ತಿದ್ದೀನಿ ಗೈಸ್, ನೋಡಿಸ್ತೀನಿ ನಿಮಗೆ. ಬಟ್ ಚೆನ್ನಾಗಿದೆ. ನಮ್ಮ ಬಳ್ಳಾರಿಯವರು ವ್ಲಾಗ್ ಯಾರೇ ನೋಡಲಿ ಒಂದ್ಸರಿ ಬನ್ನಿ, ಇಲ್ಲಿ ನೋಡಿಸ್ತೀನಿ ಗೈಸ್. ಮೈ ಗಾಡ್, ನನಗೆ ವ್ಲಾಗ್ ಮಾಡ್ಕೊಂತ ಇದು ಫಕ್ ಈ ಥರ ಇದೆ ನೋಡಿ ಗೈಸ್. ಸೊ ಬನ್ನಿ, ನೀವು ಎಕ್ಸ್ಪ್ಲೋರ್ ಮಾಡಿ, ಚೆನ್ನಾಗಿದೆ ಆ್ಯಕ್ಚುಲಿ ಪ್ಲೇಸ್. ಬಟ್ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ 5:30 ಹಂಗೆ ಬಿಡಿ, 6ಗೆಲ್ಲ ಎಲ್ಲಿ ಮೇಲ್ಗಡೆ ಬಂದರೆ ಪಕ್ಕ ಲೈಕ್ ಫಾಗ್ ಎಲ್ಲ ಕವರ್ ಆಗಿರುತ್ತೆ. ಕೆಳಗೆ ಸೇಮ್ ನಂದಿ ಹಿಲ್ಸ್ ಯಾವ ಥರ ಇರುತ್ತೆ ಟಾಪ್ಗೆ ಹೋದರೆ ಸೇಮ್ ಅದೇ ಫೀಲ್. ಬಟ್ ಏನಾಯ್ತು ಅಂದರೆ ನಾವು ಬರೋಷ್ಟೊಳಗಡೆ ಲೇಟ್ ಆಯಿತು, ಸೊ ಆ ವ್ಯೂ ಇದ್ದಿಲ್ಲ. ಬಟ್ ಲೈಕ್ ಕಡಿಮೆ ಇತ್ತು ಫಾಗ್ ಆ್ಯಕ್ಚುಲಿ. ಮೇಲೆ ಹೆಂಗೆ ಹೋಗೋದು ಮಗ, ನಮ್ಮ ಬಾಯ್ಸ್ ಬೇಗ ಬೇಗ ಹೋಗ್ತಿದ್ದಾರೆ, ನಾನು ಬ್ಲಾಗ್ ಮಾಡ್ಕೊಂತ ಸ್ಲೋ ಹೋಗ್ತಿದ್ದೀನಿ. ಇಲ್ಲಿ ನೋಡಿ ಯಾವ ಥರ ಇದೆ ರೂಟ್. ಸೊ ಓ ಮೈ ಗಾಡ್, ಬಾಯ್ಸ್ ಅಲ್ಲಿದ್ದಾರೆ ನಮ್ಮವರು, ಅಲ್ಲಿ ಮುಂದೆ ಹೋಗ್ತಿದ್ದಾರೆ. ನಾನು ಇನ್ನೂ ಇಲ್ಲೇ ಇದ್ದೀನಿ. ಓ ಮೈ ಗಾಡ್, ಬ್ಲಾಗ್ ಮಾಡುವಂಥ ಚೂರು ಕಷ್ಟ, ಡಿಫಿಕಲ್ಟ್ ಲೈಕ್ ಹತ್ತೋದು. ಸೊ ಟ್ರೈ ಮಾಡ್ತೀನಿ, ಹೋಗ್ತೀನಿ, ತೋರಿಸ್ತೀನಿ ನಿಮಗೆ. ಟ್ರೈ ಮಾಡ್ತೀನಿ. ಇದು ಯಾವುದೋ ಗಿಡ ಇದೆ ಆ್ಯಕ್ಚುಲಿ. ಕ್ಯಾಮ್ರಾದಲ್ಲಿ ಲೈವಲ್ಲಿ ನೋಡೋಕೆ ಚೆನ್ನಾಗಿದೆ, ಕ್ಯಾಮ್ರಾದಲ್ಲಿ ಸಖತ್ತಾಗಿ ಬರ್ತಿದೆ. ಅಲ್ಲಿ ಏನಿದೆ ಅಲ್ಲ ಅದು ಊರು, ಅದು ಕಪ್ಗಲ್ ಅಂತಾರೆ. ಸೊ ಕಪ್ಗಲ್ ಊರಿಂದ ಫ್ರಂಟ್ ಸೈಡ್ ಕಾಣುತ್ತೆ, ಬ್ಯಾಕ್ ಸೈಡ್, ಇದ್ರ ಬ್ಯಾಕ್ ಸೈಡ್ ಅಂದ್ರೆ ಈ ಕಡೆ ಸೈಡ್ ಅದು ಸಂಗನ್ಕಲ್ ಅಂತಾರೆ. ಆ ಕಡೆ ಇರೋದು ಅಲ್ಲೊಂದು ಊರಿದೆ ಸಂಗನ್ಕಲ್, ಮತ್ತೆ ಇದು ಕಪ್ಗಲ್. ಇವೆರಡು ಮಿಡಿಲ್ ಅಲ್ಲಿ ಇರೋದೇ ಈ ಗುಡ್ಡ ಪ್ಲೇಸ್. ಬಳ್ಳಾರಿಯವ್ರಿಗೆ ನಾರ್ಮಲ್ ಆಗಿ ಗೊತ್ತಾಗ್ಬಿಡುತ್ತೆ ಆಕ್ಚುಲಿ ಈ ಪ್ಲೇಸ್ ಲೈಕ್ ಯಾವ ಎಲ್ಲಿದೆ. ಬಟ್ ಏನಂದ್ರೆ ಒಳಗಡೆ ಬರಕ್ ಗೊತ್ತಾಗಲ್ಲ ಜಲ್ದಿ.
ಅಲ್ಲಿ ಹೋಗ್ತಿದ್ದಾರೆ ನೋಡಿ ಗೈಸ್, ಅಲ್ಲಿಂದನೇ ನಾವು ಬಂದಿದ್ದು. ಅಲ್ಲಿ ಕಾಣ್ತಿದಾರಲ್ವ, ಅಲ್ಲಿ ಅಲ್ಲಿ 3 ಹೋಗ್ತಿದ್ದಾರೆ ನೋಡಿ ಸರ್, ಅಲ್ಲಿಂದ ಬಂದಿದ್ದು. ವೈಬ್ ಮನೇಲಿ ಇರಬೇಡ್ರಿ, ಜಾಬ್ ಮಾಡ್ರಿ, ವರ್ಕ್ ಮಾಡಿ, ಎಲ್ಲ ಮಾಡಿ. ಶಿವನ್ ನೋಡ್ರಿ, ಎಲ್ಲ ಮಾಡಿ ಹೊರಗಡೆ ಫ್ರೆಂಡ್ ಜೊತೆಗೆ ಬನ್ನಿ, ಚಿಲ್ ಮಾಡಿ, ವೈಬ್ ಮಾಡಿ. ಫುಲ್ ಪೀಸ್ಫುಲ್ ಇದೆ. ಆ್ಯಕ್ಚುಲಿ ಇವಾಗ ತಾನೇ ಸನ್ಲೈಟ್ ಬಂದಿದೆ ಇಲ್ಲಿ, ಬಟ್ ಚಳಿ ಇದೆ. ಒಂಥರ ವೆದರ್ ಮಾತ್ರ ಕ್ರೇಜಿ ಇದೆ. ನಮ್ಮ ಬಾಯ್ಸ್ ಎಂಜಾಯ್ ಮಾಡಿದ್ರು. ಲೈಫಲ್ಲಿ ಏನಿಲ್ಲ, ಎಂಜಾಯ್ ಮಾಡ್ಬೇಕಷ್ಟೇ. ಎಂಜಾಯ್, ಫ್ರೆಂಡ್ ಜೊತೆ ಹೊರಗೆ ಬರೋದೇ ಒಂದು ವೈಬ್ ಆ್ಯಕ್ಚುಲಿ. ಜಸ್ಟ್ ಥಿಂಕ್, ಇಮ್ಯಾಜಿನ್ ಮಾಡಿ, ಫ್ರೆಂಡ್ ಜೊತೆ ಹೊರಗಡೆ ಬಂದು ಟಾಪ್ ಆಫ್ ದಿ ಹಿಲ್ ಮೇಲೆ ಬಂದ್ಬಿಟ್ಟು ಒಳ್ಳೆ ಸಾಂಗ್ಸ್ ಇಟ್ಕೊಂಡು ವೈಬ್ ಮಾಡಿದ್ರೆ, ಡ್ಯಾನ್ಸ್ ಮಾಡಿದ್ರೆ, ಓ ಮೈ ಗಾಡ್, ಕ್ರೇಜಿ. ಆ್ಯಕ್ಚುಲಿ ಬಂದಿರೋದು ಇವತ್ತು ಸಂಡೇ, ನಾವು ನನಗೂ ಲೀವ್ ಇದೆ, ವರ್ಕ್ ಇಲ್ಲ. ಸೊ ವೇಕ್ ಆಫ್ ಫ್ರೆಂಡ್ಸ್ ನಾವೆಲ್ಲ ಬಂದಿದ್ವಿ. ಫುಲ್ ವೈಬ್ಸ್, ಸಾಂಗ್ ಇಟ್ಕೋಬೇಕು, ಚಿಲ್ ಮಾಡಬೇಕು, ಒನ್ ಲೈಫ್. ಶಿವು ಇಲ್ಲಿ ನಮ್ಮ ಎದುರುಗಡೆ ಕುಂತಿರೋ ಶಿವ ಅವ್ರದೇ ರೀಸೆಂಟಾಗಿ ಎಂಗೇಜ್ಮೆಂಟ್ ಆಗಿದ್ದು. ಫುಲ್ ಖುಷಿ ಆಗಿದಾರ. ಅಲ್ಲಿ ರಿಂಗು ತೋರಿಸಿಲ್ಲ ನೋಡಿ. ಏನ್ ಶಿವು, ಏನನ್ನ ನಮ್ಮ ವ್ಯೂವರ್ಸ್ಗೆ ಯಾವ ಥರ ಲವ್ ನಿಮ್ದು ಹೆಂಗ್ ಸಕ್ಸಸ್ ಆಯ್ತು, ನಮ್ದು ಆ ಥರ ಲವ್ ಸಕ್ಸಸ್ ಆಗ್ಬೇಕಂದ್ರೆ ಏನು ಮಾಡ್ಬೇಕು ಹೇಳು? ಫಸ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಆಮೇಲೆ ಭಾಳ ವ್ಯೂಸ್ ಸಬ್ಸ್ಕ್ರೈಬರ್ಸ್ ಬಂದವ ಅಂದ್ರೆ ಅವಾಗ ಹೇಳ್ತೀನಿ ನಿಮಗೆ ನಂದು ಹೆಂಗಾಯ್ತು, ಏನಿಲ್ಲ, ನನ್ನ ಕಷ್ಟ ಏನು ಬಿದ್ದೀನೋ, 4 years 5 years ಏನು ಕಷ್ಟ ಬಿದ್ದೀನೋ. ಹೌದು, ಎಷ್ಟು ಇಯರ್ಸ್ ರಿಲೇಶನ್ಶಿಪ್ ನಿಂದು? ನಂದು 5th year ರನ್ನಿಂಗ್ ಇದು. 5 years 5th year ರನ್ನಿಂಗ್ ಇದು. ಗೈಸ್, ಮದರ್ ಪ್ರಾಮಿಸ್ ಹೇಳ್ತಿದ್ದೀನಿ, ನನಗೆ 5 years ರಿಲೇಶನ್ಶಿಪ್ ಅಂತಾನೆ ಗೊತ್ತಿಲ್ಲ. ಎಲ್ಲ ನಾವು ಜೊತೆಗಿದ್ದ ಮಾಡೋಣ, ನಮಗೆ ಹೇಳಿಲ್ಲ. ನನಗೆ ಗೊತ್ತಿರೋದು 2 years ಅನ್ಕೊಂಡಿದ್ದೀನಿ ಅಷ್ಟೇ. ನಮ್ಗೆಲ್ಲರಿಗೂ 2 years ಅಂತ ಗೊತ್ತಿತ್ತು, 5 years ಅಂತ ಗೊತ್ತೇ ಇರ್ಲಿಲ್ಲ. December 16th ಮೊನ್ನೆ ಹೋಯ್ತಲ್ಲ ರೀಸೆಂಟ್ ಈಗ 4 years ಫುಲ್ ಕಂಪ್ಲೀಟ್ ಆಯ್ತು. 5th year ರನ್ನಿಂಗ್. ಇಲ್ಲ, ನಿನಗೆ ಗೊತ್ತಿತ್ತಾ 5 years ರಿಲೇಶನ್ಶಿಪ್ ಇರೋದಂತ? ಗೊತ್ತಾ ಇಲ್ಲ ನಿನಗೆ? ಗೊತ್ತಿತ್ತೇನಪ್ಪ? ಲವ್ ಆಗಿದ್ದಾಗ ನಮ್ಮ ಮನೆ ಹತ್ರ ನಿಂತು ಎಷ್ಟು ಹೇಳಿದ್ವಿ ಲವ್ ಗೈಸ್. ಆಕ್ಚುಲಿ ನಾವೇನಿದೀವಿ, ನಾನು ನಮ್ಮ ಫ್ರೆಂಡ್ಸ್ ಜೊತೆ ನಾವೆಲ್ಲ ಒಂಥರ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ಬಿಡಿ ನಮ್ಮ ಸ್ಟೋರಿ ಹೇಳಿದೀವಿ. ಲವ್ ಮಾಡಕ್ ಹೋಗ್ಬೇಡ, ಸೆಟ್ ಆಗಲ್ಲ, ಅದೆಲ್ಲ ಆಗಲ್ಲ ಅಂತ. ಬಟ್ ನಮ್ನೇ ರಾಂಗ್ ಪ್ರೂವ್ ಮಾಡಿಬಿಟ್ಟು, ಅಂದ್ರೆ ಆಗುತ್ತೆ ವರ್ಕೌಟ್ ಅನ್ನೋ ತರ ಎಂಗೇಜ್ಮೆಂಟ್ಗೂ ಆಗ್ಬಿಟ್ಟು ನಮ್ಗಿಂತ ಚಿಕ್ಕ ಹುಡುಗ. ಆಕ್ಚುಲಿ ನಮ್ಗಿಂತ 2 years ಚಿಕ್ಕೋನು. ಲವ್ ಮ್ಯಾರೇಜ್ ಆಗ್ತಿದೆ ನಮ್ದು. ನೋಡಿದ್ರೆ ಇಲ್ಲಿ ಕೂದಲ ಹುಚ್ಚದವ ಹುಡುಗಿಲ್ಲ. మనసిచ్చే తోడే జత కానంటుంది. సిగ్గు సరమంతా గాలో గిరవాటేసా ప్లాస్టిక్ నవ్వులతో కాలం ముందుకు తోసా. నాలా నేనుంటే ఎవరికి నచ్చని వరస బయట పడలేక గుండెల్లోనే తడిసా. ಈ ಲಿರಿಕ್ಸ್ ತೆಲುಗು ಯಾರಿಗೆ ಅರ್ಥ ಆಗುತ್ತೋ ಅವ್ರಿಗೆ ಅರ್ಥ ಆಗುತ್ತೆ. ಸಿಂಗಲ್ ಲೈಫ್ ಇದೆಲ್ಲ. ಈಗ ಮಿಡಲ್ ಅಲ್ಲಿ ಹೋಗುತ್ತೆ, ಮದುವೆ ಆಗತ್ತೆ, ಲವ್ ಮ್ಯಾರೇಜ್ ಅದು. ಗೈಸ್, ರೂಟೇ ಮರ್ತೋಗ್ಬಿಟ್ಟಿದ್ವಿ. ಮೇಲ್ಗಡೆ ಹೋಗಿದ್ದ, ಇಲ್ಲಿಂದ ಕನ್ಫ್ಯೂಸ್ ಆಗ್ತಿದೆ. ಕರೆಕ್ಟ್ ಅಲ್ಲಿಂದ ನೆನಪಿದೆ, ಬಟ್ ಇಲ್ಲಿಂದ ಕನ್ಫ್ಯೂಸ್. ಇಲ್ಲಿ ನೋಡಿ, ಇಲ್ಲಿ ಎಲ್ಲಿ ಬಂದು ನಿಂತಿದ್ವಿ.
ಇಲ್ಲಿ ರೂಟೇ ಇಲ್ಲ. ಸೊ ಮತ್ತೆ ಮುಂದೆ ಹೋಗ್ತಿದ್ವಿ, ಅಲ್ಲಿದೆ ಅಂತೆ, ನೋಡೋಣ ಇದೇನ ಇಲ್ಲ. ಹೆಂಗ ಓ ಮೈ ಗಾಡ್, ಅದೇನದು ಹೆಂಗೆ ನೋಡಿ ಗೈಸ್. ಹೋಗು, ಬೇಡ ತಡು, ಬೇಡ ಹೋಗು. ಮುಟ್ಟಕ್ ಹೋಗ್ಬೇಡ, ಹೋಗ್ರು. ಹೋಗು. ಈ ಪ್ಲೇಸ್ ಇಂದಾನೆ ಅಲ್ಲಿಗೆ ಮೇಲೆ ಹೋಗಿದ್ದು. ದೇರ್ ಸೊ ಫುಲ್ ಕನ್ಫ್ಯೂಸ್ ಆಯ್ತು ಗೈಸ್. ಗೈಸ್ ಈಗ ತಾನೇ ಜಸ್ಟ್ ಕೆಳಗಡೆ ಇಳಿದಿದ್ದೀವಿ, ಮುಗೀತು. ಹಿಂದ್ಗಡೆ ನೋಡ್ಬೋದು ಲೈಕ್ ಇದೆ, ಅದೇನಿದೆ ಅಲ್ಲ ಮೇಲ್ಗಡೆ ಆ ಕಡೆ ಇತ್ತು, ಆ ಕಡೆ ಸೈಡ್ ಹೋಗಿದ್ದು. ಇದು ಫಸ್ಟ್ ಕಾಣೋದು ಫ್ರಂಟ್ ಸೈಡ್, ಬ್ಯಾಕ್ ಸೈಡ್ ಇನ್ನೊಂದಿದೆ. ಅಲ್ಲಿ ಹೋದಾಗ ಚೂರು ಕನ್ಫ್ಯೂಸ್ ಆಯ್ತು ದಾರಿ. ಸೊ ಈ ರೂಟ್ ಇದೆ ಆ್ಯಕ್ಚುಲಿ, ಬಟ್ ಮೇಲೆ ಬರ್ಬೇಕಾದ್ರೆ ಗೊತ್ತಾಗಲ್ಲ, ಕೆಳಗಡೆ ಇಳಿಬೇಕಾದ್ರೆ ಗೊತ್ತಾಗುತ್ತೆ ಈ ರೂಟು. ಮೇಲ್ಗಡೆ ಬರೋದನ್ನ ಕನ್ಫ್ಯೂಸ್ ಆಗುತ್ತೆ, ಕಾಣಲ್ಲ ಆ್ಯಕ್ಚುಲಿ ರೂಟು. ಸೊ ಯಾರಾದರೂ ಬರ್ತಿದ್ದೀರಿ ನೆಕ್ಸ್ಟು ಅಂತಂದರೆ ನೋಡ್ಕೊಂಡು ಬರ್ರಿ, ಸಿಕ್ಕಿಲ್ಲ ಅಂದರೆ ಹತ್ಬೋದು, ಬಟ್ ರಿಸ್ಕ್ ಇದೆ. ಚಿಕ್ಕ ಮಕ್ಕಳೆಲ್ಲ ಬರೋಕೆ ಹೋಗ್ಬೇಡಿ, ದೊಡ್ಡವ್ರು ಬರೀ ಶೂಸ್ ಕಂಪಲ್ಸರಿ ಶೂಸ್ ಹಾಕೊಂಬರ್ರಿ, ಸ್ಲಿಪ್ಪರ್ಸ್ ಎಲ್ಲ ಹಾಕೋ ಸ್ಕಿಡ್ ಆಗುತ್ತೆ. ಯಾಕೆಂದರೆ ಲೈಕ್ ಅದು ಹೇಳಿದಲ್ವಾ ರಿಸ್ಕಿ ಇದೆ, ಹತ್ತೋದ ಮೇಲೆ ಈಸಿ ಇಲ್ಲ. ಸೊ ಕೇರ್ಫುಲ್ಲಾಗಿ ಹತ್ಬೇಕಷ್ಟೇ ಯಾರೇ ಇರಲಿ. ಸೊ ಹೋಗ್ತಿದ್ದೀವಿ ಗೈಸ್, ಡೈರೆಕ್ಟ್ ಮನೆಗೆ ಹೋಗಿ ಸಿಗ್ತೀನಿ ನಾನು. ಇವಾಗ ಹೋಗ್ಬೇಕಾದ್ರೆ ಸಿಗ್ತೀನಿ ಮತ್ತೆ. ಸಿ ಆಲ್ ಗೈಸ್. ಈಗಲೇ ಕಂಪ್ಲೀಟ್ ಆಗಿದೆ, ಟ್ರೆಕ್ಕಿಂಗಲ್ಲಿ ಕಂಪ್ಲೀಟ್ ಆಗಿಬಿಟ್ಟು ಮನೆಗೆ ಹೋಗ್ತಿದ್ದೀವಿ. ಇದೇ ರೋಡ್, ಸಂಗಂತಲ್ ರೋಡ್ ಅಂತಾರೆ, ಇದೇ ರೋಡಲ್ಲಿ ಬರೋದು ನಾವು. ಸೊ ಇವಾಗೆಲ್ಲ ಲೈಕ್ ನಮ್ಮ ಬಾಯ್ಸ್ ಎಲ್ಲ ಟಯರ್ಡ್ ಆಗಿದ್ದಾರೆ. ಬಾಯ್ಸ್ ಅನ್ಸುತ್ತೆ, ನಮ್ಮ ಬಾಯ್ಸ್ ಸ್ವಲ್ಪ ಎಲ್ಲರೂ ಟಯರ್ಡ್. ಸೊ ಮನೆಗೆ ಹೋಗ್ಬಿಟ್ಟು ನಾ ರೆಸ್ಟ್ ಮಾಡೋದೆ, ವೀಕ್ ಆಫ್ ಎಂಜಾಯ್ ಮಾಡೋದು, ಟಿಫನ್ ಮಾಡೋದು, ಮಲಗೋದು, ಮತ್ತೆ ಈವ್ನಿಂಗ್ ಹೊರಗಡೆ ಬರೋದು, ಸ್ವಲ್ಪ ಚಿಲ್ ಅಷ್ಟೇ. ಬಾಯ್ಸ್ ನಾನು ನೋಡಿಲ್ಲ, ನಾನು ನೋಡ್ರಿಲ್ಲ, ಇದೇನು ನಾನು ವಿಡಿಯೋ ತೆಗಿತಿರೋದು. ಐ ಆಮ್ ದ ಕ್ಯಾಮ್ರಾಮ್ಯಾನ್. ಗೈಸ್ ಈ ಜಗಳ ಯಾಕಂದ್ರೆ ನಮ್ಮ ಹಿಂದಕ್ಕಿರೋನು ಫುಲ್ ಪಕ್ಕ ಅಲ್ಲಾರ್ಜುನ್ ಫ್ಯಾನು. ಅಲ್ಲಾರ್ಜುನ್ ಫ್ಯಾನ್ನ ಕೆಟ್ಟ ಪದದಿಂದ ಬೈದಿದ್ದಾನೆ. ಸೊ ಕೂಲ ಎಳ್ದು ಕಿತ್ತುತ್ತಿದ್ದಾನೆ ನೋಡ್ರಿ. ಅವಸರಿತ್ತಾ ಇದೆಲ್ಲ ಅವಸರಿತ್ತ. ಸಾರಿ ಅನ್ನು, ಸಾರಿ ಅಲ್ಲಾರ್ಜುನ್ ಅಂತ ಹೇಳು. ಸಾರಿ ಹೇಳ್ಸ್ಲೆ, ನಾನು ಯಾರಿಗೆ ತಲೆ ಬೊಗಿಸಲ್ಲ, ಸಾರಿ ಹೇಳ್ಸ್ಲೆ. ಹಂಗ ಹೀರೋಗ್ ನಾನು ಏನ್ ಅನ್ನಲ್ಲ, ನಾನು ಹೀರೋಗ್ ಮಾತ್ರ ಪಕ್ಕ ಅಭಿಮಾನಿ, ಎಲ್ಲ ಹೀರೋಗು ಅವೆಲ್ಲ ಬೇಡ. ಸಾರಿ. ಪೀಸ್ ಔಟ್ ಗೈಸ್. That's it. Peace out, guys. Peace out.